ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ LLB ಅಡ್ಮಿಷನ್ ಯಾವ ರೀತಿ ಆಗುತ್ತೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಏಜ್ ಲಿಮಿಟ್, ಎಷ್ಟು ವರ್ಷದ ಕೋರ್ಸ್ ಇದು, ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಏನಾದ್ರು ಇರುತ್ತಾ, ಫೀಸ್ ಎಷ್ಟು ತಗೊಳ್ತಾರೆ, ಕರ್ನಾಟಕದಲ್ಲಿ ಲಾ ಕಾಲೇಜಸ್ ಎಲ್ಲೆಲ್ಲಿ ಇದಾವೆ, ಮತ್ತೆ ಡಾಕ್ಯುಮೆಂಟ್ಸ್ ಏನೇನ್ ಕೊಡಬೇಕು ಅಡ್ಮಿಷನ್ಗೆ, ಡಿಪ್ಲೊಮಾ ಕಂಪ್ಲೀಟ್ ಮಾಡಿರೋರು ಈ LLB ಅಡ್ಮಿಷನ್ ತಗೊಳ್ಬೋದಾ, ಮತ್ತೆ ಈ ಒಂದು LLB ಎಷ್ಟು ವರ್ಷದ ಕೋರ್ಸ್, ಹಾಗೆ ಕರೆಸ್ಪಾಂಡೆನ್ಸ್ ಮಾಡ್ಕೊಂಡು LLB ಕಂಪ್ಲೀಟ್ ಮಾಡಬಹುದಾ, ಈ ಎಲ್ಲಾ ವಿಷಯನೂ ಒಂದೊಂದಾಗೆ ನೋಡ್ತಾ ಹೋಗೋಣ. ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ ಎಷ್ಟು ಓದಿರ್ಬೇಕು, ಸೆಕೆಂಡ್ PUC ಕಂಪ್ಲೀಟ್ ಆಗಿದ್ರು ಅಡ್ಮಿಷನ್ ಆಗ್ಬೋದು, ಮತ್ತೆ ಯಾವ್ದಾದ್ರು ಡಿಗ್ರಿ ಮಾಡಿದ್ರೆ ನೀವು ಅಡ್ಮಿಷನ್ ತಗೊಳ್ಬಹುದು LLBದು. ಏಜ್ ಲಿಮಿಟ್ ಏನಿದೆ LLB ಅಡ್ಮಿಷನ್ಗೆ ಅಂತ ನೋಡೋದಾದ್ರೆ, ಜನರಲ್ ಕ್ಯಾಟಗರಿಗೆ 30 ವರ್ಷ, SC ST ಅವರಿಗೆ 35 ವರ್ಷ. ಇನ್ ಕೇಸ್ ಏಜ್ ಜಾಸ್ತಿ ಆಗಿದ್ರು ಸಹ ಅಡ್ಮಿಷನ್ ನಡೆಯುತ್ತೆ. ನೀವು ಒಂದ್ಸರಿ ಕಾಲೇಜ್ ಹೋಗಿ ವಿಚಾರಿಸಿ. ಹೌ ಮೆನಿ ಇಯರ್ಸ್ ಕೋರ್ಸ್, ಎಷ್ಟು ವರ್ಷದ ಕೋರ್ಸ್ ಅಂತ ನೋಡೋದಾದ್ರೆ, PUC ಮೇಲೆ ಅಡ್ಮಿಷನ್ ಆದವ್ರಿಗೆ 5 ವರ್ಷದ ಕೋರ್ಸ್ ಆಗಿರುತ್ತೆ. ನೀವು ಡಿಗ್ರಿ ಮೇಲೆ LLB ಮಾಡ್ತೀನಿ ಅಂತ ಆದ್ರೆ 3 ವರ್ಷದ ಕೋರ್ಸ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈ ಅಡ್ಮಿಷನ್ ತಗೊಳ್ಳೋದಕ್ಕೆ ಏನಾದರೂ ಪ್ರವೇಶ ಪರೀಕ್ಷೆ ಏನಾದರೂ ಇರುತ್ತಾ ಅಂತ ನೋಡೋದಾದ್ರೆ, ಈ KSLU ಅಂಡರ್ ಅಲ್ಲಿ ನೀವು ಅಡ್ಮಿಷನ್ ಆದ್ರೆ ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋ ಅಗತ್ಯ ಇಲ್ಲ. ನ್ಯಾಷನಲ್ ಸ್ಕೂಲ್ ಆಫ್ ಲಾ ಯೂನಿವರ್ಸಿಟಿ ಅಂತ ಇರುತ್ತೆ. ಇದರಲ್ಲಿ ನೀವು ಅಡ್ಮಿಷನ್ ತಗೊಳ್ಬೇಕು ಅಂದ್ರೆ ಕ್ಲಾಟ್ ಎಕ್ಸಾಮ್ ಬರೀಬೇಕಾಗತ್ತೆ. ಕರ್ನಾಟಕದಲ್ಲಿ ಲಾ ಕಾಲೇಜಸ್ ಎಲ್ಲೆಲ್ಲಿ ಇದಾವೆ ಅಂತ ನೋಡೋದಾದ್ರೆ, ನಮ್ಮ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ತುಂಬಾ ಕಾಲೇಜಸ್ ಸಿಗ್ತವೆ. ಅಟ್ಲೀಸ್ಟ್ ಒಂದಾದ್ರೂ ಇದ್ದೇ ಇದೆ. ಮತ್ತೆ ನೀವು ನಿಮ್ಮ ನಿಯರೆಸ್ಟ್ ಅಲ್ಲಿ ಯಾವ ಕಾಲೇಜ್ ಇದೆ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ನೀವು ಅಲ್ಲಿ ಅಡ್ಮಿಷನ್ ತಗೊಳ್ಬಹುದು. 140+ ಲಾ ಕಾಲೇಜಸ್ ನಮ್ಮ ಕರ್ನಾಟಕದಲ್ಲಿ ಇದಾವೆ. ನೀವೆಲ್ಲಾದ್ರೂ ಅಡ್ಮಿಷನ್ ತಗೊಳ್ಬಹುದು. ಮತ್ತೆ ಅಡ್ಮಿಷನ್ಸ್ಗೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಅಂದ್ರೆ, ನೀವು ಒಂದ್ಸರಿ ಹೋಗಿ ವಿಚಾರಿಸಿ, ಅವ್ರು ಹೇಳ್ತಾರೆ. ಡಿಗ್ರಿ ಆಗಿತ್ತು ಅಂದ್ರೆ ನಿಮ್ಮ ಡಿಗ್ರಿದ ಎಲ್ಲಾ ಸರ್ಟಿಫಿಕೇಟ್ಗಳು, ಪಾಸಿಂಗ್ ಮಾರ್ಕ್ಸ್ದು, ನಿಮ್ದು 10ನೇ ಕ್ಲಾಸು ಮತ್ತೆ ಸೆಕೆಂಡ್ PUCದು ಈ ಎಲ್ಲ ಡಾಕ್ಯುಮೆಂಟ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. PUC ಮೇಲೆ ಏನಾದರೂ ಅಡ್ಮಿಷನ್ ಆಗ್ತಿದ್ರೆ ನೀವು PUC ಮಾರ್ಕ್ಸ್ ಕಾರ್ಡು, 10th ಮಾರ್ಕ್ಸ್ ಕಾರ್ಡು ಇದಿಷ್ಟನ್ನು ಕೊಟ್ಟು ಅಡ್ಮಿಷನ್ ಆಗಬೇಕಾಗುತ್ತೆ. ಡಿಪ್ಲೊಮಾ ಮಾಡಿರೋರು ಈ ಒಂದು ಲಾ ಅಡ್ಮಿಷನ್ ಆಗ್ಬೋದಾ ಅಂತ ಕೆಲವ್ರು ಕೇಳ್ತಾ ಇದ್ರೆ, LLB ಮಾಡಬೇಕು ಅಂತ ಅಂದರೆ ಒಂದು ಸೆಕೆಂಡ್ PUC ಆಗಿರಬೇಕು ಅಥವಾ ಡಿಗ್ರಿ ಆಗಿರಬೇಕು. ಡಿಪ್ಲೊಮಾ ಕಂಪ್ಲೀಟ್ ಆಗಿದ್ರೆ ನಿಮಗೆ ಸೆಕೆಂಡ್ PUC ಬೇಸಿಸ್ ಮೇಲೇ ಅಡ್ಮಿಷನ್ ಆಗಬೇಕು. 5 years LLB ಮಾಡಬೇಕಾಗುತ್ತೆ. ಓಕೆ, ಈ ಒಂದು LLBಯ ಸಿಲಬಸ್ನ ನೋಡೋದಾದರೆ, KSLU ಯೂನಿವರ್ಸಿಟಿ ನೀವು ಆ ಒಂದು ವೆಬ್ಸೈಟ್ಗೆ ಹೋದರೆ ಆ ವೆಬ್ಸೈಟಲ್ಲಿ ಸಿಗುತ್ತೆ ಸಿಲಬಸ್ಸು. ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ನೀವು ಸ್ಟಡೀಸ್ ಅಥವಾ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗಬೇಕು ಅಂದರೆ ಸಿಲಬಸ್ನ ನೋಡಿಕೊಂಡೆ ನೀವು ಪ್ರಿಪೇರ್ ಆಗಿ. ಕರೆಸ್ಪಾಂಡೆನ್ಸ್ ಮಾಡ್ಬೋದಾ ಅಂದರೆ ಈ LLBನ ಕರೆಸ್ಪಾಂಡೆನ್ಸ್ ಮಾಡೋ ಮುಖಾಂತರ ಮುಗಿಸ್ಬೋದಾ ಅಂತ ಏನಾದರೂ ನಿಮಗೆ ಪ್ರಶ್ನೆ ಇತ್ತು ಅಂದರೆ, ನಮ್ಮ ಕರ್ನಾಟಕದಲ್ಲಿ ಕರೆಸ್ಪಾಂಡೆನ್ಸ್ ಮುಖಾಂತರ LLB ಮಾಡೋದಕ್ಕೆ ಬರೋದಿಲ್ಲ ಕರ್ನಾಟಕದಲ್ಲಿ. ಓಕೆನಾ? ಓಕೆ, ನಿಮಗೆ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ ಬಟನ್ ಕೂಡ ಟಚ್ ಮಾಡ್ಕೊಂಡಿರಿ. ಟಚ್ಚಲ್ಲಿರೋಣ. KSL ಯಾವುದೇ ಅಪ್ಡೇಟ್ ಬಂದ್ರೂ ಫಸ್ಟ್ ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.